ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ದ MG ಔಟ್ಡೋರ್. ಸ್ನೇಹಿತರೆ, ಈ ಒಂದು ವಿಡಿಯೋದಲ್ಲಿ ಒಂದು 3 ಸಿನಿಮಾದ ಅಪ್ಡೇಟ್ ಕೊಡ್ತಾ ಇದ್ದೀನಿ. ಅಂದ್ರೆ ಎರಡು ಸಿನಿಮಾದ ಒಂದು ರಿಲೀಸ್ ಡೇಟ್ ಮತ್ತೆ ಒಂದು ಸಿನಿಮಾದ ಒಂದು ಟೈಟಲ್ ರಿಲೀಸ್ ಆಗಿದೆ. ಅಂದ್ರೆ ಈ ಸಿನಿಮಾದ ಹೊಸ ಸಿನಿಮಾ. ಸ್ನೇಹಿತರೆ, ಈ 3 ಸಿನಿಮಾದ ಒಂದು ಅಪ್ಡೇಟ್ ನ ಈ ವಿಡಿಯೋ ಮುಖಾಂತರ ತಿಳಿಸ್ಕೊಡ್ತಾ ಇದ್ದೀನಿ. ವಿಡಿಯೋನ ಕೊನೆವರೆಗೂ ನೋಡಿ. ನಿಮಗೆ ವಿಡಿಯೋ ಇಷ್ಟ ಆಗ್ಬೋದು. ಇಷ್ಟ ಆದ್ರೆ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸ್ನೇಹಿತರೆ, ಮೊದಲನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ರವಿ ಸರ್ ಅವರ ಒಂದು ಹೊಸ ಸಿನಿಮಾದ ಒಂದು ಟೈಟಲ್ ರಿಲೀಸ್ ಮಾಡಿದ್ದಾರೆ. ಸ್ನೇಹಿತರೆ, ಈ ಹಿಂದೆ ಒಂದು ಹಳೆ ವಿಡಿಯೋದಲ್ಲಿ ನಾನು ರವಿ ಸರ್ ಅವರ ಹೊಸ ಸಿನಿಮಾಗಳ ಬಗ್ಗೆ ಅಪ್ಡೇಟ್ ಕೊಟ್ಟಿದ್ದೆ. ಅದು ಯಾಕೆ ಲೇಟ್ ಆಯ್ತು ಅನ್ನೋದು ವಿಡಿಯೋದ ಮುಖಾಂತರ ತಿಳಿಸ್ಕೊಟ್ಟಿದ್ದೆ. ಸ್ನೇಹಿತರೆ, ಇದೊಂದು ಹೊಸ ಸಿನಿಮಾ, ರವಿ ಸರ್ ಅವರ ಮುಂದಿನ ಸಿನಿಮಾ. ಆ ಸಿನಿಮಾದ ಹೆಸರು ಬಂದ್ಬಿಟ್ಟು ಪ್ಯಾರ್ ಅನ್ನೋ ಸಿನಿಮಾ. ಈ ಸಿನಿಮಾದಲ್ಲಿ ರವಿ ಸರ್ ಅವರು ಒಂದು ಪೋಷಕ ಪಾತ್ರ ಮಾಡಬಹುದು ಅಂತ ಅನ್ಕೊಂಡಿದ್ದೀನಿ. ಅಂದ್ರೆ ಸಿನಿಮಾದ ನಾಯಕ ಮತ್ತು ನಾಯಕಿ ಕೂಡ ಇದ್ದಾರೆ. ಅದಲ್ಲದೆ ರವಿ ಸರ್ ಅವರು ಒಂದು ಗೆಸ್ಟ್ ಆಗಿ ಬರ್ಬೋದು ಅಥವಾ ಒಂದು ಪೋಷಕ ಪಾತ್ರನ ಮಾಡಬಹುದು ಅನ್ನೋದು ಒಂದು ಟೈಟಲ್ ಮುಖಾಂತರ ನಾವು ಅನ್ಕೋಬಹುದು. ಸ್ನೇಹಿತರೆ, ಮುಂದಿನ ಒಂದು ದಿನದ ಅಪ್ಡೇಟ್ ಅಲ್ಲಿ ಗೊತ್ತಾಗುತ್ತೆ ನಮ್ಮ ರವಿ ಸರ್ ಅವರ ಒಂದು ಪಾತ್ರ ಏನಪ್ಪಾ ಅಂತಂದು. ಇದು ರವಿ ಸರ್ ಅವರ ಒಂದು ಹೊಸ ಸಿನಿಮಾ. ಇದು ಮೊದಲ ಅಪ್ಡೇಟ್ ಸ್ನೇಹಿತರೆ. ಇನ್ನು ಎರಡನೇ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ಮನದ ಕಡಲು ಅನ್ನೋ ಸಿನಿಮಾದ ಒಂದು ರಿಲೀಸ್ ಡೇಟ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರೋ ಹಾಗೆ ಮನದ ಕಡಲು ಅನ್ನೋ ಸಿನಿಮಾ ಯೋಗರಾಜ್ ಭಟ್ ಸರ್ ಅವರ ಒಂದು ನಿರ್ದೇಶನದಲ್ಲಿ ಬರ್ತಿದೆ ಸಿನಿಮಾ. ಸ್ನೇಹಿತರೆ, ಈ ಸಿನಿಮಾ ಇದೇ ತಿಂಗಳು ಅಂದ್ರೆ ಮಾರ್ಚ್ 28ಕ್ಕೆ ರಿಲೀಸ್ ಆಗ್ತಾ ಇರೋದು. ಸಿನಿಮಾದ ಒಂದು ಸಾಂಗ್ಸ್ ಆಲ್ರೆಡಿ ತುಂಬಾ ಒಂದು ದೊಡ್ಡ ವೈರಲ್ ಆಗ್ತಾ ಇದೆ. ಸಿನಿಮಾದ ಸಾಂಗ್ಸ್ ಕೂಡ ಚೆನ್ನಾಗಿದೆ. ಸಿನಿಮಾದ ಒಂದು ರಿಲೀಸ್ ಡೇಟ್ ಇದೆ 28ಕ್ಕೆ, ಮಾರ್ಚ್ 28ಕ್ಕೆ ಸಿನಿಮಾ ರಿಲೀಸ್ ಆಗ್ತಾ ಇದೆ. ಮ್ಯೂಸಿಕ್ ಬಂದ್ಬಿಟ್ಟು ವಿ ಹರಿಕೃಷ್ಣ ಸರ್ ಅವರ ಒಂದು ಮ್ಯೂಸಿಕ್. ಏನಪ್ಪಾ ಯೋಗರಾಜ್ ಭಟ್ ಸರ್ ಅವರ ಒಂದು ನಿರ್ದೇಶನದಲ್ಲಿ ಒಂದು ಪ್ರೀತಿಯ ಒಂದು ಸ್ಟೋರಿನ ತುಂಬಾ ಚೆನ್ನಾಗಿರುತ್ತೆ. ಅವರ ಒಂದು ಏನಪ್ಪಾ ಅಂದ್ರೆ ಅವರ ಒಂದು ಡೈರೆಕ್ಷನ್ ಅಲ್ಲಿ ಬಂದಂತ ಸಿನಿಮಾದಲ್ಲಿ. ಅದೇ ರೀತಿ ಈ ಸಿನಿಮಾನು ಕೂಡ ಒಂದು ದೊಡ್ಡ ಮಟ್ಟದಲ್ಲಿ ಯಶಸ್ಸು ಕಾಣ್ಲಿ. ಸಿನಿಮಾದ ಒಂದು ಸಾಂಗ್ಸ್ ಮತ್ತೆ ಸಿನಿಮಾದ ಒಂದು ಒಳ್ಳೆ ಕಂಟೆಂಟ್ ಮತ್ತೆ ಸಿನಿಮಾ ಚೆನ್ನಾಗಿ ತಂಗಿದ್ರೆ ಖಂಡಿತವಾಗ್ಲೂ ಸಿನಿಮಾ ನೋಡಕ್ಕೆ ಜನ ಥಿಯೇಟರ್ಗೆ ಬಂದೇ ಬರ್ತಾರೆ ಅಂತಂದು ಹೇಳ್ಬೋದು. ಈ ತಿಂಗಳಲ್ಲಿ ಯಾವ ಸಿನಿಮಾನು ಕೂಡ ಅಷ್ಟು ರಿಲೀಸ್ ಆಗ್ಲಿಲ್ಲ. ಬಟ್ ಈ ಸಿನಿಮಾ ಒಂದು ಚೆನ್ನಾಗಿ ತಂಗ ಯಶಸ್ಸು ಕಂಡ್ರೆ ಖಂಡಿತವಾಗ್ಲೂ ಸಿನಿಮಾನ ಒಂದು ಥಿಯೇಟರ್ಗೆ ಬಂದು ಜನ ನೋಡ್ತಾರೆ ಅಂತಂದು ಹೇಳ್ಬೋದು. ಸ್ನೇಹಿತರೆ, ಇದು ಸೆಕೆಂಡ್ ಅಪ್ಡೇಟ್ ಆದ. ಇನ್ನು ಥರ್ಡ್ ಅಪ್ಡೇಟ್ ಏನಪ್ಪಾ ಅಂತಂದ್ರೆ ವಿದ್ಯಾಪತಿ ಅನ್ನೋ ಸಿನಿಮಾದ ಒಂದು ರಿಲೀಸ್ ಡೇಟ್. ಸ್ನೇಹಿತರೆ, ನಿಮ್ಗೆಲ್ಲರೂ ಗೊತ್ತಿರೋ ಹಾಗೆ ವಿದ್ಯಾಪತಿ ಅನ್ನೋ ಸಿನಿಮಾ ನಾಗಭೂಷಣ್ ಅವರು ಈ ಸಿನಿಮಾದ ನಾಯಕರು. ಅಂದ್ರೆ ನಾಗಭೂಷಣಪ್ಪ ಅಂತಂದ್ರೆ ಟಗರುಪಲ್ಲೆ ಸಿನಿಮಾದ ಏನು ಆಕ್ಟ್ ಮಾಡಿದಾರಲ್ಲ ಅವರು. ಇನ್ನು ಈ ಸಿನಿಮಾಕ್ಕೆ ಪ್ರೊಡ್ಯೂಸರ್ ಬಂದು ಅಂದ್ರೆ ಡಾಲಿ ಧನಂಜಯ್ ಅವರು. ಅವರ ಇಬ್ಬರ ಒಂದು ಕಾಂಬಿನೇಷನ್ ಬರ್ತಿದೆ ಈ ಸಿನಿಮಾ. ಈ ಸಿನಿಮಾದ ರಿಲೀಸ್ ಡೇಟ್ ನ ಅನೌನ್ಸ್ಮೆಂಟ್ ಮಾಡಿದ್ದಾರೆ. ಆಲ್ರೆಡಿ ಈ ಹಳೆ ಹೋದ್ ತಿಂಗಳಲ್ಲೇ ಈ ಸಿನಿಮಾದ ಒಂದು ರಿಲೀಸ್ ಡೇಟ್ ಅನೌನ್ಸ್ಮೆಂಟ್ ಮಾಡಿದ್ರು. ಬಟ್ ನಾನು ಕೂಡ ಅದರ ಒಂದು ಅಪ್ಡೇಟ್ ನ ನಿಮ್ಗೆ ಹೇಳಕ್ ಆಗಿಲ್ಲ. ಹಾಗಾಗಿ ಈ ವಿಡಿಯೋ ಮುಖಾಂತರ ಹೇಳ್ತಾ ಇದ್ದೀನಿ. ಸ್ನೇಹಿತರೆ, ಏನಪ್ಪಾ ಅಂತಂದ್ರೆ ಇದು 3 ಅಪ್ಡೇಟ್. ಒಂದು ರವಿ ಸರ್ ಅವರ ಪ್ಯಾರ್ ಅನ್ನೋ ಸಿನಿಮಾ, ಅದ ಹೊಸ ಸಿನಿಮಾ. ಅದಾದ್ಮೇಲೆ ಮನದ ಕಡಲು ಅನ್ನೋ ಸಿನಿಮಾ 28ಕ್ಕೆ ರಿಲೀಸ್ ಆಗ್ತಾ ಇದೆ, ಇದೇ ತಿಂಗಳು ಮಾರ್ಚ್ 28ಕ್ಕೆ. ಇನ್ನು ಏಪ್ರಿಲ್ 10ನೇ ತಾರೀಕು ವಿದ್ಯಾಪತಿ ಅನ್ನೋ ಸಿನಿಮಾ ರಿಲೀಸ್ ಆಗ್ತಿದೆ. ಸ್ನೇಹಿತರೆ, ಇದಿಷ್ಟು ಈ ಒಂದು 3 ಸಿನಿಮಾದ ಅಪ್ಡೇಟ್. ಮುಂದಿನ ಸಿನಿಮಾಗಳು ರಿಲೀಸ್ಗೆ ರೆಡಿ ಆಗ್ತಿರೋ ಸಿನಿಮಾಗಳ ಬಗ್ಗೆ ಯಾವುದೇ ಆಗಿರ್ಲಿ ಅದ್ರ ಬಗ್ಗೆ ವಿಡಿಯೋ ಕೂಡ ಮಾಡಿರ್ತೀನಿ. ವಿಡಿಯೋನ ಕೊನೆವರೆಗೂ ನೋಡಿದಕ್ಕೆ ಧನ್ಯವಾದಗಳು ಹೇಳ್ತಾ ವಿಡಿಯೋನ ಎಂಡ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ನಮಸ್ಕಾರ.